ಹಾಯ್ ಹಲೋ ಸ್ನೇಹಿತರೆ. ಆ ದಿನ ನಿಮಗೆ ನಾನು ಲೈನಿಂಗ್ ಕಟ್ ಮಾಡಿ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವಾಗ ಲೈನಿಂಗ್ನ ಬ್ಲೌಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಫಸ್ಟ್ಗೆ ನಾನು ಬಾಡಿನ ಸೀದಾ ಹಾಕ್ಕೊಂಡಿದ್ದೀನಿ. ಸೀದಾ ಹಾಕ್ಕೊಂಡು ಬಾಡಿ ಪೀಸ್ನ ಆಮೇಲೆ ಮೇಲೆ ಲೈನಿಂಗ್ನ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿರೋ ಲೈನಿಂಗ್ನ ಇಟ್ಕೊಂಡು ಬಾಟಮ್ ಸೈಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಬಾಟಮ್ ಸೈಡು ಒಂದೂವರೆ ಸೆಂಟಿಮೀಟ್ರ್ ಮೇಲೆ ಬಿಟ್ಟು ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡ್ಮೇಲೆ ಬಾಡಿನ ಫ್ಲಾಟಾಗಿ ಇಟ್ಕೊಂಡು ಬಾಡಿನ ಫ್ಲಾಟ್ ಮಾಡ್ಕೊಬೇಕು. ಫ್ಲಾಟ್ ಮಾಡಿಕೊಂಡು ಬ್ಯಾಕಲ್ಲಿ ಅದನ್ನು ಫ್ಲಾಟ್ ಮಾಡಿಕೊಂಡು ಸ್ನೇಹಿತರೆ ನೆಕ್ ರೌಂಡಕ್ಕೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೆಕ್ ರೌಂಡು ಅಂದರೆ ನಾವು ಬ್ಯಾಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರಂಟಲ್ಲಿ ಓಪನ್ ಬಿಟ್ಟಿಲ್ಲ ನಾನು ಇನ್ನು. ಫ್ರಂಟು ಫುಲ್ಲು ಸ್ಟಿಚ್ ಆದಮೇಲೆ ಓಪನ್ ಮಾಡ್ತೀನಿ ಸ್ನೇಹಿತರೆ. ಅದನ್ನು ನೀವು ನಾನು ಕಟ್ ಮಾಡೋವಾಗ ಹೇಳ್ತೀನಿ ಅದನ್ನು. ಇವಾಗ ಫುಲ್ಲು ಬ್ಯಾಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ನ. ಬ್ಯಾಕಲ್ಲಿ ಅದು ಫುಲ್ಲು ಸ್ಟಿಚ್ ಹಾಕ್ಕೊಬೇಕು. 1 ಸೆಂಟಿಮೀಟ್ರ್ ಸುತ್ತಳದಲ್ಲಿ ಓಪನ್ ಬಿಟ್ಕೋಬೇಕು, ಸ್ಟಿಚ್ಚನ್ನ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ದಾರ ಇಲ್ಲಾಂದರೆ ದಾರ ಕಿತ್ಕೊಳ್ಳೋದು ಅದೆಲ್ಲ ಆಗ್ಬಿಡುತ್ತೆ. ನಾವು ಈಗ ಹಾಕ್ತಾ ಇರೋ ಸ್ಟಿಚ್ಚೇ ಭದ್ರವಾಗಿರಬೇಕಾಗುತ್ತೆ. ಆ ಸ್ಟಿಚ್ಚು ಸ್ವಲ್ಪ ಚಿಕ್ಕದಿದ್ರೆ ಬೆಟ್ರು. ದೊಡ್ಡ ಸ್ಟಿಚ್ಚು ಮತ್ತು ಲೂಸ್ ಸ್ಟಿಚ್ಚು ಅದೆಲ್ಲ ಇತ್ತು ಅಂದರೆ ಅದೆಲ್ಲ ಸ್ಟಿಚ್ಚೆಲ್ಲ ಓಪನ್ ಆಗಿಬಿಡುತ್ತೆ. ನೋಡಿ, ಫ್ರಂಟಲ್ಲಿ ಹಾಕ್ಕೊತಾ ಇದ್ದೀನಿ ಸ್ಟಿಚ್ಚು. ಫ್ರಂಟಲ್ಲಿ ಇದನ್ನು ಫುಲ್ಲು ಶೇಪ್ ಹತ್ರ ಬಂದು ಫ್ರಂಟಲ್ಲಿ ನಾನು ತೊಗೊಂಡಿರೋದು. ಫ್ರಂಟಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಓಪನ್ ಮಾಡಿದ್ರು ಅದು ಏನು ಪ್ರಾಬ್ಲಮ್ ಬರೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಅದು. ಇದು ಶೇಪಲ್ಲಿ ಫ್ರಂಟ್ ಶೇಪು. ಇದು ಫ್ರಂಟ್ ಶೇಪಲ್ಲಿ ಫುಲ್ಲು ರೌಂಡ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಫ್ರಂಟ್ ಬ್ಯಾಕು ಎರಡು ಒಟ್ಟಿಗೆ ನಾನು ಮಾಡ್ತಾ ಇರೋದು. ಅದು ಫ್ರಂಟೇ ಬೇರೆ ಬ್ಯಾಕೇ ಬೇರೆ ಮಾಡಿಲ್ಲ ನಾನು, ಎರಡೂ ಕಂಟಿನ್ಯೂಸಾಗಿ ಒಂದೇ ಮಾಡಿರೋದ್ರಿಂದ ಅದು ಲೆಂತಿಯಾಗಿ ಸ್ಟಿಚ್ ಹಾಕೋತಾ ಇರೋದು. ಎಲ್ಲೂ ಸ್ಟಾಪ್ ಇರೋಲ್ಲ, ಎಲ್ಲೂ ಓಪನ್ ತೆಗೆದು ಓಪನ್ ಮಾಡೋ ಆ ಥರ ಇರೋಲ್ಲ. ಒಟ್ಟಿಗೆ ಲಾಂಗ್ ಸ್ಟಿಚ್ಚು ಸುತ್ತ ಒಂದೇ ರೌಂಡ್ ನೆಕ್ಕಾಗಿ ಬಂದಿದೆ. ಈಗ ನಾವು ಅದು ಫುಲ್ ಸ್ಟಿಚ್ ಆಗಿದೆ. ಈಗ ಫ್ರಂಟು ಫುಲ್ಲು ಎಲ್ಲ ಸ್ಟಿಚ್ ಆದಮೇಲೆ ಈಗ ತೆಗೆದುಬಿಟ್ಟು ಬ್ಯಾಕಲ್ಲಿ ನಾವು ಒಂದು ಸ್ಟಿಚ್ ಹಿಡಿದಿದ್ವಲ್ಲ, ಆ ಸ್ಟಿಚ್ಗೆ ನಾವು ಬ್ಯಾಕ್ ಸೈಡು ಲೈನಿಂಗ್ ಸೈಡ್ಗೆ ಕಚ್ಚನ್ನು ಫೋಲ್ಡ್ ಮಾಡಿಬಿಟ್ಟು ಬ್ಯಾಕಲ್ಲಿ ಬಾಟಮ್ ಸೈಡು ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಅದು ಸ್ಟಿಚ್ ಹಾಕ್ಕೊಂಡ್ರೆ ಅದು ಫಿನಿಶಿಂಗ್ ಸ್ಟಿಚ್ಚು, ಮತ್ತು ಯಾವ ಸ್ಟಿಚ್ಚು ಬರೋಲ್ಲ ಅಲ್ಲಿ. ಈ ಒಬ್ಬೊಬ್ಬರು ಕಚ್ಚಾವು ಜಾಸ್ತಿ ಬಿಟ್ಟು ಮತ್ತು ಬಾಟಮಲ್ಲಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತಾರೆ, ಒಬ್ಬೊಬ್ಬರು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾರೆ. ಅದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಬಿಡೋವಾಗಲೇ ಮೆಜರ್ಮೆಂಟು ನಾನು ಹೇಳಿದ್ನಲ್ಲ, ಬ್ಯಾಕ್ನ ಸ್ವಲ್ಪ ಕಮ್ಮಿ ಬಿಟ್ಕೊಂಡಿದ್ದೆ, 1-1.5 ಇಂಚಷ್ಟು. ಅದರಿಂದ ಬ್ಯಾಕಲ್ಲಿ ಏನೂ ಅಷ್ಟು ಕಚ್ಚಾ ಇರೋಲ್ಲ. ಕರೆಕ್ಟಾಗಿ ನಾವು 1.5 ಸೆಂಟಿಮೀಟ್ರ್ ಹಿಡಿದ್ರೆ ಅಷ್ಟೇ ಇಟ್ಟಿರುತ್ತೆ. ಈಗ ನಾವು ಫ್ರಂಟಿಂದ ಕಟ್ ಮಾಡ್ಕೊತಾ ಇದ್ದೀವಿ. ಫ್ರಂಟು ಓಪನ್ ಇದೆ. ಇದು ಫ್ರಂಟು ಸ್ಟಿಚ್ ಆಗಿದೆಯಲ್ಲ, 2 ಸ್ಟಿಚ್ ಹಾಕಿದ್ನಲ್ಲ ಡಬಲ್ ಸ್ಟಿಚ್ಚು, ಅಲ್ಲಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಇವಾಗ ನಾನು ನೆಕ್ ಹತ್ರ ಫುಲ್ಲು ಯಾವುದು ನೋಡ್ಕೋಬೇಕು ಫಸ್ಟು ನಾವು, ಇದೆಲ್ಲ ಕರೆಕ್ಟಾಗಿದೆಯಾ, ಯಾವ್ದಾದ್ರು ಲೂಸ್ ಇದೆಯಾ ಅಂತ. ಅಕಸ್ಮಾತ್ ಲೂಸ್ ಇದ್ದರೆ ಅದೇನಾದರೂ ಬಾಡಿ ಲೂಸ್ ಇತ್ತು ಅಂದರೆ ಬಿಚ್ಚಿ ಬೇಕಾದ್ರೆ ಹೊಲ್ಕೋಬೋದು. ಕಟ್ ಮಾಡಾದ್ಮೇಲೆ ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡ್ಕೊಬಿಟ್ಟು ಸುತ್ತು ರೌಂಡು ನೆಕ್ಕಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸುತ್ತಲೂ ನೆಕ್ ಹತ್ರ ಕಟ್ ಮಾಡಬೇಕಾದ್ರೆ ಬಾಡಿ ಪೀಸ್ ಸಿಕ್ದಂಗೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಅದು ನೋಡ್ಕೊಂಡು ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ನ್ಯಾಚ್ ಹೊಡ್ಕೋಬೇಕಾಗುತ್ತೆ. ಮೂಲೆಯಲ್ಲಿ ಶೇಪ್ ಇಟ್ಟಿದ್ದೀವಲ್ಲ, ಬ್ಯಾಕಲ್ಲಿ 2 ಕಡೆ ಶೇಪ್ ಬರುತ್ತೆ, ಫ್ರಂಟಲ್ಲಿ 2 ಹತ್ರ ಶೇಪ್ ಬರುತ್ತೆ. 2 ಶೇಪಲ್ಲಿ 3 ನ್ಯಾಚ್ ಹೊಡ್ಕೊಂಡ್ರೆ ಸಾಕಾಗುತ್ತೆ. ನ್ಯಾಚ್ ಹೊಡ್ಕೊಂಡ್ರೆ ಅದು ಏನಕ್ಕೆ ಅಂದರೆ ಟರ್ನ್ ಮಾಡಿದವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನ್ಯಾಚ್ ಹೊಡೆದಿಲ್ಲ ಅಂದರೆ ಒಂಥರ ಟೈಟ್ ಅನಿಸುತ್ತೆ, ಮತ್ತು ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅದು. ಇದನ್ನೆಲ್ಲ ಹೇಳಲೇಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಇದೆಲ್ಲ ನಾವು ಬ್ಲೌಸಲ್ಲಿ ಇವಾಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ನಮ್ಗೆ ಗೊತ್ತಿರಲ್ಲ. ಯಾರಾದರೂ ಹೊಸ್ದಾಗಿ ಹೊಲಿತಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ. ಇದೆಲ್ಲ ಹೇಳಿದ್ರೆ ಅದು ಸಣ್ಣ ವಿಷಯ ಕೂಡ ಸ್ವಲ್ಪ ಯೂಸ್ ಆಗ್ತವೆ ಅಂತ ನಾನು ಇದೆಲ್ಲ ಹೇಳ್ತಾ ಇರೋದು. ನಾವು ಇದೆಲ್ಲ ಸ್ಟಿಚ್ ಮಾಡಾದಮೇಲೆ ಬಾಡಿನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಟರ್ನ್ ಮಾಡಿದ್ರೆ ಲೈನಿಂಗು ಸಪ್ರೇಟು ಮತ್ತು ಬಾಡಿ ಸಪ್ರೇಟು ಆ ಥರ ಮೇಲೆ ಕರೆಕ್ಟಾಗಿ ನಾವು ಹೆಂಗೆ ಬ್ಲೌಸ್ ಹೊಲಿತೀವೋ ಆ ಥರ ಬಂದಿರುತ್ತೆ. ಉಲ್ಟಾ ಇತ್ತಲ್ವ, ಅದೆಲ್ಲ ಕರೆಕ್ಟಾಗುತ್ತೆ. ಆಮೇಲೆ ಇದನ್ನು ನೆಕ್ ಸೈಡು ಫುಲ್ಲು ಸ್ಟಿಚ್ ಹಾಕೋಬೇಕಾಗುತ್ತೆ. ಅದನ್ನು ಕಿನಾರಿ ಹೊಡ್ಕೋಬೇಕು. ಒಂದು ಸೈಡಲ್ಲಿ ಎಡ್ಜಲ್ಲಿ ಬರೋ ಸ್ಟಿಚ್ಚನ್ನ ನಾವು ಕಿನಾರಿ ಅಂತ ಕರಿತೀವಿ. ಅದನ್ನು ಸೈಡಲ್ಲೇ ಕಿನಾರಿ ಹೊಡ್ಕೊಂಡು ನೀಟಾಗಿ ಫುಲ್ ಫಿನಿಶ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗಿನ ಯಾವುದು ಬರಲ್ಲ. ನೀವು ಲೇಸ್ ಅಟ್ಯಾಚ್ ಮಾಡೋದಿದ್ರೆ ಮಾಡ್ಕೋಬೋದು. ಮತ್ತು ಇವಾಗ ಸುತ್ತಲೂ ಅದಕ್ಕೆ ಬಾಡಿನ ಇಟ್ಕೊಂಡು ಫುಲ್ ಲೈನಿಂಗ್ನ ಬಾಡಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾವು ಬಾಡಿ ಮೆಜರ್ಮೆಂಟ್ ಕರೆಕ್ಟಾಗಿ ಕಟ್ ಮಾಡಿರೋದ್ರಿಂದ ಲೈನಿಂಗ್ನ ನಾವು ಫಾಲೋ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅಲ್ಲಲ್ಲಿ ಲೂಸ್ ಬರ್ದಂಗೆ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಲೂಸ್ ಏನು ಬರಬಾರ್ದು. ನೀಟಾಗಿ ಫ್ಲಾಟ್ ಮಾಡ್ಕೊಂಡು ಅಲ್ಲಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೀವು ಕೊನೆವರೆಗೂ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಇದು. ಎಷ್ಟೋ ಜನರ ಮನೇಲಿ ಮಿಷಿನ್ ಇರುತ್ತೆ, ಆಲ್ಟ್ರೇಷನ್ ಮಾಡೋಣ ಅದು ಮಾಡೋಣ ಅಂತ ತಂದು ಇಟ್ಕೊಂಡಿರ್ತಾರೆ. ಆದರೆ ಈ ಥರ ಬ್ಲೌಸ್ನ ನಾವು ಮನೇಲಿ ಬ್ಲೌಸ್ ಹೊಲಿಯೋದು ಟ್ರೈನಿಂಗ್ ಮಾಡೋದ್ರಿಂದ ಸ್ವಲ್ಪ ನಾವು ಒಂದು ಸಣ್ಣ ಪುಟ್ಟದು ಹೊಲಿದು ಆಮೇಲೆ ಟ್ರೈನಿಂಗ್ ತೊಗೊಂಡು ಮಾಡ್ಬೋದು. ನೋಡಿ, ಈ ಥರ ಚಿಕ್ಕದು ಫಸ್ಟು ಮನೆಗೆ ಯೂಸ್ ಮಾಡೋ ಬ್ಲೌಸ್ನ ಹೊಲ್ದು ನೋಡಿದ್ರೆ ಆಮೇಲೆ ನೀವು ಡೈಲಿ ಯೂಸ್ ಮಾಡೋದು
ಮತ್ತು ಮನೆ ಹತ್ರ ಹಾಕೊಳ್ಳೋಕ್ಕೆ ಏನಾದರೂ ಒಳಗಡೆ ಹಾಕೊಳ್ಳೋಕ್ಕೆ ಸಣ್ಣ ಪುಟ್ಟ ಪೆಟಿ ಕೊಡ್ತಾರೆ ಹೊಲಿಯೋದು ಆ ಥರ ಎಲ್ಲ ಹೊಲಿಯೋದ್ರಿಂದ ಸ್ವಲ್ಪ ಐಡಿಯಾ ಬರುತ್ತೆ ಬ್ಲೌಸ್ನ ಈ ಥರ ಹೊಲಿಬೋದು ಅಂತೇಳಿ. ಅದಕ್ಕೆ ನಾನು ಈ ಥರ ಚಿಕ್ಕ ಚಿಕ್ಕದಾಗೆ ಫಸ್ಟು ಕಟ್ಟಿಂಗು ಮತ್ತು ಆಮೇಲೆ ಲೈನಿಂಗ್ ಅಟ್ಯಾಚು ಈ ಥರ 2-3 ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇದನ್ನು ನೀವು ಪ್ಲೇಲಿಸ್ಟಲ್ಲಿ ಓಪನ್ ಮಾಡಿ ನೋಡ್ಬೋದು. ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಮತ್ತು ಲೈನಿಂಗ್ ಅಟ್ಯಾಚು ಈ ಥರ ಸಪ್ರೇಟ್ ಮಾಡಿದ್ದೀನಿ. ಅದನ್ನು ನೀವು ನೋಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಥರ ಸ್ಲೀವ್ನು ರೆಡಿ ಮಾಡ್ಕೊಳ್ಳೋದು ಇದೇ ಥರ ಸ್ನೇಹಿತರೆ. ಸ್ಲೀವ್ನ ನೋಡಿದ್ರಲ್ವ, ಸ್ಲೀವ್ನ ಫಸ್ಟು ಬಾಡಿನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಮಾಮೂಲಿ ಬ್ಯಾಕ್ನ ನಾವು ಯಾವ ರೀತಿ ಮಾಡಿದ್ವೋ ಅದೇ ಥರ ಮಾಡಬೇಕಾಗುತ್ತೆ. ಅದು ನಿಮ್ಗೆ ಅರ್ಥ ಆಗಲಿ ಅಂತಲೇ 2 ಸ್ಲೀವ್ನು ಅಷ್ಟೇ ನಿಮಗೆ ಸ್ಟಿಚಿಂಗ್ ಮಾಡೋದು ತೋರಿಸಿದ್ದೀನಿ. ಅಂದರೆ ವೀಡಿಯೋನ ಪೋಸ್ಟ್ ಮಾಡಿಲ್ಲ, ನಿಮಗೆ ಅರ್ಥ ಆಗಲಿ ಅಂತೇಳಿ ಬಾಡಿನ ಸೀದಾ ಹಾಕ್ಕೊಂಡು ಲೈನಿಂಗ್ ಪೀಸ್ನ ಇಟ್ಕೊಂಡು ಆಮೇಲೆ ಸುತ್ತ ಒಂದು ಸ್ಟಿಚ್ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ಟ್ರೈಟ್ ಒಂದು ಸ್ಟಿಚ್ ಹಾಕಿ ಅದು ವೇಸ್ಟ್ ಕಚ್ಚಾ ಕಟ್ ಮಾಡಿ ಆಮೇಲೆ ಅದನ್ನು ಟರ್ನ್ ಮಾಡಿ ಲೈನಿಂಗ್ ಬರೋ ಥರ ಕಿನಾರಿ ಬರೋ ಥರ ಮಾಡಬೇಕು. ಬಾಡಿ ಪೀಸ್ ಮೇಲೆ ಸ್ಟಿಚ್ ಬರಬಾರ್ದು, ಲೈನಿಂಗ್ ಮೇಲೆ ಬಿದ್ದರೆ ಸ್ಟಿಚಿಂಗು ಅದು ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ಅದು ಬಾಡಿ ಪೀಸ್ ಮೇಲೆ ಕಾಣಿಸಲ್ಲ, ನಾವು ಸ್ಟಿಚ್ ಮಾಡಿದ್ದೀವಿ ಅನ್ನೋದಕ್ಕೆ ಏನು ಗುರ್ತಿರಲ್ಲ. ಮತ್ತು ಇದನ್ನು ನಾವು ಫುಲ್ ಬಾಡಿ ಸುತ್ತ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ, ಅದನ್ನು ಫ್ಲಾಟ್ ಮಾಡ್ಕೊಂಡು ಸ್ಲೀವ್ನ. ಇದೆಲ್ಲ ಆದಮೇಲೆ ಸ್ಲೀವ್ ನಾವು ಎಷ್ಟು ಕಚ್ಚಾ ಬಿಟ್ಟಿದ್ದೀವೋ ಅದನ್ನೆಲ್ಲ ಸುತ್ತ ಕಟ್ ಮಾಡ್ಕೋಬೇಕು. ಇದು ಫ್ರಂಟು ಬ್ಯಾಕು ಸ್ಲೀವ್ ರೆಡಿಯಾಗಿದೆ. ಫ್ರಂಟ್ ಬ್ಯಾಕು ಡೈರೆಕ್ಟಾಗಿ ಒಂದೇ ಸಲ ರೆಡಿ ಆಯಿತು, ಸ್ಲೀವ್ ರೆಡಿಯಾಗಿದೆ. ಈಗ ನಾವು ಕೆಳಗಡೆ ಯೋಕ್ ಬರುತ್ತಲ್ಲ ಫ್ರಂಟಲ್ಲಿ ಯೋಕ್ನ ಅಟ್ಯಾಚ್ ಮಾಡ್ಕೋಬೇಕು. ಆ ಯೋಕ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆನ, ಅದು ಅಟ್ಯಾಚ್ ಮಾಡುವಾಗ ಮಾಡ್ತೀನಿ. ಮತ್ತು ಫ್ರಂಟಲ್ಲಿ 2 ಪಟ್ಟಿ ಪೀಸ್ ಬರುತ್ತೆ ಹುಕ್ಸ್ ಹಾಕೋದು, ಅದು 2 ಪಟ್ಟಿ ಪೀಸು ರೆಡಿ ಮಾಡಿಟ್ಟಿದ್ದೀನಿ. ಇಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀವಿ ಮತ್ತು ಕಟಿಂಗ್ ಬಗ್ಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.